ಮಂಗಳೂರು ಹಿದಾಯ ಫೌಂಡೇಶನ್ ಅಧೀನದಲ್ಲಿರುವ ಬಂಟ್ವಾಳ ತಾಲೂಕಿನ ಕಾವಳಕಟ್ಟೆ ಗುರಿಮಜಲು ಹಿದಾಯ ಶೇರ್ ಮತ್ತು ಕೇರ್ ಕಾಲೋನಿಯಲ್ಲಿರುವ ಹಿದಾಯ ವಿಶೇಷ ಮಕ್ಕಳ ಪಾಲನಾ ಕೇಂದ್ರದ ಶಾಲೆಯಲ್ಲಿ ವಿಶೇಷ ಮಕ್ಕಳ ವಾರ್ಷಿಕ ಪ್ರತಿಭಾ ಪ್ರದರ್ಶನ ನಡೆಯಿತು. ಮಂಗಳೂರಿನ ಹಿದಾಯ ಫೌಂಡೇಶನ್ ಬಂಟ್ವಾಳ ತಾಲೂಕಿನ ಕಾವಳಕಟ್ಟೆ ಎಂಬಲ್ಲಿ 5 ಎಕರೆ ಜಾಗದಲ್ಲಿ ಕಾಲೋನಿ ನಿರ್ಮಿಸಿದ್ದು 10 ವರ್ಷದಿಂದ 49ಕ್ಕಿಂತಲೂ ಅಧಿಕ ಬಡ ಕುಟುಂಬಗಳಿಗೆ ಜೀವನ ನಡೆಸಲು ಅವಕಾಶ ಕೊಡುವ ಮೂಲಕ ಅವರ ಜೀವನಕ್ಕೆ ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಕಾಲೋನಿಯ ಜನರಿಗೆ ಯಾವುದೇ ಸಮಸ್ಯೆಗಳಿದ್ರೂ ನಿರಂತರವಾಗಿ ಸ್ಪಂದಿಸುತ್ತಿದೆ. ಕಳೆದ 5 ವರ್ಷದಿಂದ ವಿಶೇಷ ಮಕ್ಕಳ ಪಾಲನಾ ಕೇಂದ್ರ ಸ್ಥಾಪಿಸಿದ್ದು 27 ವಿಶೇಷ ಮಕ್ಕಳು ಸದುಪಯೋಗ ಪಡೆಯುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚ ತಗುಲುತ್ತಿದ್ದು ಅವುಗಳನ್ನು ಹಿದಾಯ ಫೌಂಡೇಶನ್ ಭರಿಸುತ್ತಿದೆ. ಇದೀಗ ವಿಶೇಷ ಮಕ್ಕಳ ಶಾಲೆಗೆ ವಾರ್ಷಿಕ ಸಂಭ್ರಮ. ಕಾರ್ಯಕ್ರಮವನ್ನು ನಾಟಿಕಲ್ ಕುನಿಲ್ ಶಾಲೆಯ ಉಪ ಚೇರ್ಮನ್ ಪಿಎಸ್ ಮೊಯ್ದೀನ್ ಕುನ್ನಿ ಅವರು ಉದ್ಘಾಟಿಸಿ ಮಾತನಾಡಿ, ದೇವರು ಪ್ರತಿಯೊಬ್ಬರಿಗೂ ವಿವಿಧ ರೀತಿಯ ಪರೀಕ್ಷೆಗಳನ್ನು ನೀಡುತ್ತಾನೆ. ಪರೀಕ್ಷೆಯನ್ನು ಎದುರಿಸಿದಾಗ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹಿದಾಯ ಫೌಂಡೇಶನ್ ಅವರ ಸೇವೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಮಕ್ಕಳ ಪೋಷಣೆ ಉತ್ತಮ ಕಾರ್ಯವಾಗಿದೆ. ಇಲ್ಲಿಯ ಮಕ್ಕಳಿಗಾಗಿ ಕುನಿಲ್ ವಿದ್ಯಾಸಂಸ್ಥೆ ವತಿಯಿಂದ ಹೊಸ ವಾಹನವನ್ನು ಕೊಡುಗೆಯಾಗಿ ನೀಡುವುದಾಗಿ ಘೋಷಿಸಿದರು. ಕೆಲವರಿಗೆ ಶಾರೀರಿಕವಾಗಿ ಅನುಗ್ರಹಿಸಿದ್ದಾನೆ, ಇನ್ನು ಕೆಲವರಿಗೆ ವಿವಿಧ ರೀತಿಯಲ್ಲಿ ಬುದ್ಧಿ ಹಾಗೆ ಬೇರೆ ಬೇರೆ ಅನುಗ್ರಹಗಳನ್ನು ನಮಗೆ ಕೊಟ್ಟಿದ್ದಾನೆ ಸರ್ವಶಕ್ತನ ಅಲ್ಲಾಹ್. ಆದರೆ ನಮ್ಮನ್ನು ಪರೀಕ್ಷಿಸಲಿಕ್ಕೆ ನಮ್ಮ ನಡುವೆ ಕೆಲವು ಪ್ರಶ್ನೆಗಳನ್ನು ಹಾಗೂ ಕೆಲವು ರೆಸ್ಪಾನ್ಸಿಬಿಲಿಟಿಯನ್ನು ನಮಗೆ ಇಟ್ಟಿದ್ದಾನೆ. ಅದು ನಮ್ಮನ್ನು ಪರೀಕ್ಷಿಸಲಿಕ್ಕೆ. ಅಂತ ಪರೀಕ್ಷೆಯಲ್ಲಿ ಈ ವಿಶೇಷ ಮಕ್ಕಳನ್ನು ನಮ್ಮ ನಡುವೆ ಪ್ರಭು ಅಲ್ಲಾಹ್ ತಂದು ಹಾಕಿ ನಮ್ಮನ್ನು ಪರೀಕ್ಷಿಸ್ತಾನೆ. ಆ ಪರೀಕ್ಷೆಯಲ್ಲಿ ಅಲ್ಹಮ್ದುಲಿಲ್ಲಾಹ್ ಹಿದಾಯ ಫೌಂಡೇಶನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಂಗಳೂರು ಹಿದಾಯ ಫೌಂಡೇಶನ್ ಅಧ್ಯಕ್ಷ ಜಿ ಮೊಹಮ್ಮದ್ ಹನೀಫ್ ಹಾಜಿ ಮಾತನಾಡಿ, ಬಂಟ್ವಾಳ ತಾಲೂಕಿನಲ್ಲಿ ಹೆಚ್ಚು ವಿಶೇಷ ಮಕ್ಕಳ ಸಂಖ್ಯೆ ಇದೆ. ಮುಂದಿನ ದಿನಗಳಲ್ಲಿ ಇಂತಹ ಮಕ್ಕಳ ಹುಟ್ಟಿನ ಬಗ್ಗೆ ಹೆತ್ತವರು ಜಾಗೃತರಾಗಬೇಕು. ವೈದ್ಯರು ಕೊಡುವ ಸಲಹೆ ಸೂಚನೆಗಳನ್ನು ಪಾಲಿಸಿದಾಗ ಯಾವುದೇ ಸಮಸ್ಯೆ ಬರುವುದಿಲ್ಲ. ಈ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಗಳು ನಡೆಯಬೇಕು ಎಂದರು. ನಮ್ಮ ಸಮಾಜದಲ್ಲಿ ಬರಬಾರ್ದು. ಆ ರೀತಿಯ ಒಂದು ಅವೇರ್ನೆಸ್ ಬಂದರೆ ಖಂಡಿತವಾಗಿಯೂ ಇಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬೋದು. ನಮ್ಮ ಬಿ ಮೊಹಮ್ಮದ್ ಹುಬೆ ಅವರು ಒಂದು ಆಘಾತಕಾರಿ ಒಂದು ವಿಷಯವನ್ನು ಕೂಡ ಹೇಳಿದ್ದಾರೆ. ಜಿಲ್ಲೆಯಲ್ಲೇ ತಾಲೂಕಿನಲ್ಲಿ 400ಕ್ಕೂ ಮಿಕ್ಕಿ ಇಂಥ ಮಕ್ಕಳಿದ್ದಾರೆ. ಅದರಲ್ಲಿ 300ಕ್ಕೂ ಮಿಕ್ಕಿ ನಮ್ಮ ಸಮುದಾಯದ ಮಕ್ಕಳು. ಯಾವುದರಲ್ಲಿ ನಾವು ಮುಂದೆ ಬರಬೇಕು ಅದರಲ್ಲಿ ನಾವು ಮುಂದೆ ಬರ್ತಾ ಇಲ್ಲ. ಇಂಥ ವಿಷಯದಲ್ಲೆಲ್ಲ ನಮ್ಮ ಸಮಾಜ ಮುಂದೆ ಇದೆ. ಹಾಗಾಗಿ ನಾವು ಇದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ. ಅಂದರೆ ಈ ಸಂದರ್ಭದಲ್ಲಿ ನಾನು ದೇಶದ ಇಂಥ ಒಂದು ಮಕ್ಕಳ ಪಾಲನೆಯನ್ನು ಮಾಡುವಂಥ ನಮ್ಮ ಮುಖ್ಯ ಶಿಕ್ಷಕಿಯರು ಅಥವಾ ಎಲ್ಲ ಸಿಬ್ಬಂದಿಗಳು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಮೊದಲು ವಿಶೇಷ ಮಕ್ಕಳಿಂದ ಸ್ವಾಗತ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಮಕ್ಕಳ ಹೆತ್ತವರಿಗೆ ಆಯೋಜಿಸಲಾದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಹೆತ್ತವರಿಗೂ ಬಹುಮಾನ ವಿತರಿಸಲಾಯಿತು. ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ಶೇಖ್ ಅದಾಮ್ ಸಾಹೇಬು, ಟ್ರಸ್ಟ್ನ ಸದಸ್ಯ ಕೆಎಸ್ ಅಬೂಬಕರ್, ಮೊಹಮ್ಮದ್ ಬೆಳ್ಳಚಾರು, ಉರ್ದು ಶಾಲೆಯ ಶಿಕ್ಷಕ ರಿಯಾಜ್, ಉರ್ದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಖಲೀಲ್ ಅಹ್ಮದ್, ಕೇಂದ್ರೀಯ ಸಮಿತಿ ಸದಸ್ಯ ತಾಹಿರ್ ಇಸ್ಮಾಯಿಲ್, ಇದ್ದೀನ್ ಕುನ್ನಿ, ರಜಾಕ್ ಮಾಸ್ಟರ್ ಅನಂತಾಡಿ, ಬಿಎಂ ತುಂಬೆ, ಸಾದಿಕ್ ಹಸನ್, ಅಬೂಬಕರ್ ಮುಸ್ಲಿಯರ್, ಮುಖ್ಯ ಶಿಕ್ಷಕಿ ಆಶಾಲತಾ, ರಶೀದ್ ಕಕ್ಕಿಂಜೆ, ಉದ್ಯಮಿ ಆದಿಲ್ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.